ಹೆಂಡತಿ ಬಗ್ಗೆ ಟ್ರೋಲ್ ಮಾಡೋರಿಗೆ ಟಕ್ಕರ್ ಕೊಟ್ಟ ಗೌತಮಿ ಪತಿ ಪಕ್ಕದಲ್ಲೇ ಕೂತುಕೊಂಡು ಖಡಕ್ ಮಾತನಾಡಿದ್ದಾರೆ. ಗೌತಮಿ ಜಾಧವ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗಮನ ಸೆಳೆದಿದ್ದರು. ಪತಿ ಅಭಿಷೇಕ್ ಕಾಸರಗೋಡು ಜೊತೆ ಸಂದರ್ಶನದಲ್ಲಿ ಟ್ರೋಲ್ಗಳ ಬಗ್ಗೆ ಮಾತನಾಡಿದರು. ಬಿಗ್ ಬಾಸ್ ಸೀಸನ್ 11ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲಿ ಗೌತಮಿ ಕೂಡ ಒಬ್ಬರಾಗಿದ್ದರು. ಸತ್ಯ ಸೀರಿಯಲ್ ಮೂಲಕ ಗಮನ ಸೆಳೆದಿದ್ದ ಜಾಧವ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿ ಮತ್ತಷ್ಟು ಅಪಾರ ಅಭಿಮಾನಿಗಳ ಬಳಗವನ್ನು ಸಂಪಾದಿಸಿ ಮನೆಯಿಂದ ಆಚೆ ಹೋಗಿದ್ದರು. ಇದೀಗ ಗೌತಮಿ ಪತಿ ಹಾಗೂ ಗೌತಮಿ ಸಂದರ್ಶನವೊಂದರಲ್ಲಿ ಟ್ರೋಲ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಂದರ್ಶನದಲ್ಲಿ ಮೊದಲಿಗೆ ಗೌತಮಿ ಪತಿ ಮಾತನಾಡಿ, ನನಗೆ ಮಂಗಳೂರು ಫುಡ್ ತುಂಬಾ ಇಷ್ಟ, ಮಂಗಳೂರು ನೀರು ದೋಸೆ ಹೀಗೆ. ಇನ್ನು ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದರೆ, ಮನೆಯಲ್ಲಿ ನಾವು ಹೀಗಿರಬೇಕು ಹಾಗಿರಬೇಕು ಅಂತ ಯಾರೂ ಹೇಳೋದಿಲ್ಲ. ಆದ್ರೆ ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಏನು ಮಾಡ್ತೀವಿ ಅನ್ನೋದನ್ನು ಗಮನಿಸ್ತಾ ಇರ್ತಾರೆ. ಬಿಗ್ ಬಾಸ್ ಒಂದು ಇಂಪಾರ್ಟೆಂಟ್ ಜರ್ನಿ. ಅಲ್ಲಿಗೆ ಹೋಗೋದು ಮುಖ್ಯ ಅಲ್ಲ, ಆದ್ರೆ ಅಲ್ಲಿಂದ ಬಂದ ಮೇಲೆ ನಾವು ಹೇಗೆ ಬದಲಾಗ್ತೀವಿ ಅನ್ನೋದು ಮುಖ್ಯ. ನಮ್ಮ ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ಅಲ್ಲಿ ಅರ್ಥ ಮಾಡ್ಕೋಬಹುದು. ಜನ ನಮ್ಮನ್ನ ಒಳಗಡೆ ಒಂದು ರೀತಿ ನೋಡ್ತಾರೆ, ಹೊರ ಬಂದ ಮೇಲೆ ಇನ್ನೊಂದು ರೀತಿ ನೋಡ್ತಾರೆ. ಕೆಲವೊಮ್ಮೆ ಜನ ನಮ್ಮ ಬಗ್ಗೆ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಆದ್ರೆ ಅದನ್ನೆಲ್ಲ ನಾವು ಸಹಿಸಿಕೊಳ್ಳಬೇಕು. ಯಾಕಂದ್ರೆ ಜೀವನದಲ್ಲಿ ಎಲ್ಲಾ ರೀತಿಯ ಜನ ಇರ್ತಾರೆ. ನಾವು ಯಾರನ್ನಾದ್ರೂ ಟ್ರೋಲ್ ಮಾಡೋ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ನಮಗೆ ಏನು ಅನ್ನಿಸ್ತೋ ಅದು ಬೇರೆಯವರಿಗೂ ಅನ್ನಿಸುತ್ತೆ. ಕೆಲವೊಮ್ಮೆ ಟ್ರೋಲ್ ಮಾಡಿದಾಗ ನಾನು ಮುಂಚೆ ನಕ್ಕಿದ್ದೆ. ಈಗ ನನಗೆ ಗೊತ್ತಿರೋರು ಯಾರನ್ನಾದ್ರೂ ಟ್ರೋಲ್ ಮಾಡಿದಾಗ ಅದೇ ನನಗೆ ಆದ್ರೆ ಹೇಗಿರುತ್ತೆ ಅಂತ ಅನಿಸುತ್ತೆ. ಒಂದು ಸಲ ಯೋಚನೆ ಮಾಡಿ, ಅವರೇನು, ಅವರ ಮನಸ್ಥಿತಿ ಏನು ಅಂತ. ಟ್ರೋಲ್ ಮಾಡುವವರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಡಬೇಕು. ಅವರ ಮಾತುಗಳನ್ನು ನಮ್ಮ ಮೇಲೆ ತೆಗೆದುಕೊಳ್ಳಬಾರದು. ಯಾರಾದ್ರೂ ಟ್ರೋಲ್ ಮಾಡಿದರೆ ಅವರನ್ನು ನಿರ್ಲಕ್ಷಿಸಿ ಮುಂದೆ ಹೋಗುವುದೇ ಒಳ್ಳೆಯದು. ಯಾರೋ ಒಬ್ಬರನ್ನು ನೋಡಿ ನಾವು ನಕ್ಕಿರುತ್ತೇವೆ, ಆದರೆ ಅದೇ ರೀತಿ ನಮ್ಮನ್ನು ಅಥವಾ ನಮ್ಮ ಕುಟುಂಬವನ್ನು ಯಾರಾದರೂ ಟ್ರೋಲ್ ಮಾಡಿದಾಗ ಅದರ ನೋವು ಅರ್ಥವಾಗುತ್ತದೆ. ಒಬ್ಬ ವ್ಯಕ್ತಿಯನ್ನು ಟ್ರೋಲ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ, ಅವರ ಸ್ಥಾನದಲ್ಲಿ ನಾವು ಇದ್ದಿದ್ದರೆ ಹೇಗೆ ಅಂತ. ಯಾವುದೇ ವ್ಯಕ್ತಿಯನ್ನು ಅವರ ವ್ಯಕ್ತಿತ್ವವನ್ನು ಟ್ರೋಲ್ ಮಾಡುವ ಮೂಲಕ ನೋಯಿಸಬಾರದು ಎಂದು ಖಡಕ್ ಆಗಿಯೇ ಹೇಳಿದರು. ಅಭಿಷೇಕ್ ಕಾಸರಗೋಡು ಕನ್ನಡ ಸಿನಿಮಾರಂಗದಲ್ಲಿ ಜನಪ್ರಿಯ ಛಾಯಾಗ್ರಾಹಕನಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಕಿನಾರೆ, ಆಪರೇಷನ್ ಅಲಮೇಲಮ್ಮ, ಅನಂತು ವರ್ಸಸ್ ನುಸ್ರತ್, ಕೃಷ್ಣ ಟಾಕೀಸ್, ಅಳಿದು ಉಳಿದವರು, ಅಂದೊಂದು ದಿತ್ತು ಕಾಲ, ಪೆಪೆ, ಮಾಯಾ ಬಜಾರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮುಂತಾದ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ಕಾಸರಗೋಡು ಮೊದಲ ಬಾರಿಗೆ ಭೇಟಿಯಾಗಿದ್ದು ಕಿನಾರೆ ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ. ಈ ಸಿನಿಮಾಗೆ ಅಭಿಷೇಕ್ ಅವರೇ ಕ್ಯಾಮರಾಮ್ಯಾನ್ ಆಗಿದ್ದರು. ಸತ್ಯ ಧಾರಾವಾಹಿ ಮೂಲಕ ಖಡಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಗೌತಮಿ ಎಲ್ಲರ ಮನೆ ಮಾತಾಗಿದ್ದರು. ಸತ್ಯ ಪಾತ್ರಕ್ಕೂ ಗೌತಮಿ ನಿಜ ಜೀವನದಲ್ಲಿ ಇರುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದ ಮೊದಲ ದಿನದಿಂದಲೂ ಒಂದೇ ರೀತಿಯಲ್ಲಿದ್ದ ಗೌತಮಿ ಅವರ ಪಾಸಿಟಿವ್ ವರ್ತನೆಯಿಂದಲೇ ಬಹಳಷ್ಟು ಮಂದಿಗೆ ಇಷ್ಟವಾಗಿದ್ದರು.